ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಇಂದು ಕನಕದಾಸರ ಜಯಂತಿ. ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ. ಬನ್ನಿ ಹಾಗಾದ್ರೆ. ಹಾವೇರಿ ಜಿಲ್ಲೆಯಲ್ಲಿ ಕನಕದಾಸರ ಒಂದು ಪ್ರಮುಖ ಸ್ಥಳಗಳಿವೆ. ಯಾವುವು ಎಂದರೆ ಅದರಲ್ಲಿ ಒಂದನೇದು ಬಾಡ, ಎರಡನೇದು ಕಾಗಿನೆಲೆ, ಮೂರನೇದು ಉಡುಪಿ ಶ್ರೀಕೃಷ್ಣ ಮಠ. ಇವಾಗ ಒಂದನೇದು ಬಾಡದಲ್ಲಿ ಮೇನ್ ಅವ್ರ ಕೋಟೆ ಇದೆ. ಆ ಕೋಟೆ ಹೇಗಿದೆ ಅಂತ ಹೇಳಿ ಒಂದ್ಸಾರಿ ರೌಂಡ್ ಅಪ್ ಮಾಡ್ಕೊಂಡ್ ಬರೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕನಕದಾಸರ ಕೋಟೆ ಆಗಿತ್ತು. ಅಂದ್ರೆ ಜನನ ಸ್ಥಳವೂ ಕೂಡ ಅದೇ ಬಾಡ ಗ್ರಾಮ, ಸಿಗ್ಗಾಂವ್ ತಾಲೂಕು ಬಾಡ ಗ್ರಾಮ, ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಬಾಡ ಗ್ರಾಮ ಜನನ ಸ್ಥಳವೂ ಇದೆ. ಅಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ. ಎರಡನೇದ್ದು ಕಾಗಿನೆಲೆ, ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲೇ ಬರುತ್ತೆ. ಕಾಗಿನೆಲೆಯಲ್ಲಿ ಇದು ನೋಡ್ತಾ ಇರೋದು ಕನಕದಾಸರ ಐಕ್ಯವಾದ ಸ್ಥಳ ಇದು. ಇದು ಮೂರನೇದ್ದು ಕನಕದಾಸರು ನಂಬಿದಂತ ಗುರುಗಳು ಆದಿಕೇಶವರಾಯರ ದೇವಸ್ಥಾನ ಇದು.
ಆದಿಕೇಶವ ದೇವಸ್ಥಾನ, ಕರ್ನಾಟಕ ಸರ್ಕಾರ ವತಿಯಿಂದ ಕಾಗಿನೆಲೆ ಪ್ರಾಧಿಕಾರ ಅಂತೇಳಿ ಅಲ್ಲೊಂದು ಕಮಿಟಿ ಮಾಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ. ಅದರಿಂದ ಇದು ಕನಕದಾಸರ ನಿಸರ್ಗ ಅಂತೇಳಿ ಇದು ಒಂದು ದೊಡ್ಡದಾಗಿ ಮಾಡಿದ್ದಾರೆ. ಕನಕದಾಸರ ಹೆಸರ ಮೇಲೆ ಒಂದು ದೊಡ್ಡ ವನ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿವೃದ್ಧಿ ಮಾಡಿಸಿದ ಕನಕ ವನ. ಕನಕದಾಸರ ಮುಖ್ಯವಾದ ಸ್ಥಳಗಳಿವೆ. ಸ್ನೇಹಿತರೆ, ಕನಕದಾಸರು 1509 ಈಗಿನ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಅಂದ್ರೆ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿ. ತಾಯಿ ಬಚ್ಚಮ್ಮ, ತಂದೆ ಬೀರಪ್ಪ ನಾಯಕ. ಇವರು ಕುರುಬ ಸಮುದಾಯದಲ್ಲಿ ಸೇರಿದ ಕನಕದಾಸರು ಆಗಿರ್ತಾರೆ. ಸ್ನೇಹಿತರೆ, ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಾಗಿರಲಿಲ್ಲ, ಎಲ್ಲಾ ಜಾತಿಗಳು ಬೇಕಾದವರಾಗಿದ್ದರು. ಸುಮಾರು 15-16ನೇ ಶತಮಾನದಲ್ಲಿಯೇ ಜಾತಿ ವ್ಯವಸ್ಥೆ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಅದು ಕನಕದಾಸರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಸುಮಾರು 500 ವರ್ಷಗಳ ಹಿಂದಿನ ಮಾತಿದು. ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರದ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಏನಪ್ಪಾ ಅಂತಂದ್ರೆ ಬಾಳ ಅಂತ. ಒಳ್ಳೆ ಆಯಕಟ್ಟಿನ ಸ್ಥಳ ಬಾಳ. ಈ ಬಂಕಾಪುರ ಪ್ರಾಂತ್ಯಕ್ಕೆ ಡನ್ನಾಯಕ ಬೀರಪ್ಪ ನಾಯಕನಾಗಿದ್ದರು. ಅಂದ್ರೆ ಡನ್ನಾಯಕ ಅಂದ್ರೆ ಆಗಿನ ಕಾಲದಲ್ಲಿ ಸೈನ್ಯದ ದಳಕ್ಕೆ ನೇಮಿಸಲ್ಪಟ್ಟ ಸೇನಾಪತಿಗೆ ಡನ್ನಾಯಕ ಎಂದು ಹೆಸರು ಇತ್ತು ಆವಾಗಿನ ಕಾಲದಲ್ಲಿ. ಬೀರಪ್ಪ ನಾಯಕ ತಿರುಪತಿ ತಿಮ್ಮಪ್ಪನಲ್ಲಿ ಬಹುನಂಬಿಕೆ ಇತ್ತು. ದಕ್ಷಿಣದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯರೆಂಬ ಗುರುಗಳು ಪ್ರಸಿದ್ಧರಾಗಿದ್ದರು. ಅವರು ಸ್ಥಾಪಿಸಿದ ಪಂಥಕ್ಕೆ ಶ್ರೀ ವೈಷ್ಣವ ಮತವೆಂದು ಹೆಸರು. ಬೀರಪ್ಪ ನಾಯಕ ಮತ್ತು ಆತನ ಮಡದಿ ಬಚ್ಚಮ್ಮ ಇವರು ಶ್ರೀ ವೈಷ್ಣವ ಮತಕ್ಕೆ ಶರಣು ಹೋಗಿದ್ದರು ಆವಾಗಿನ ಕಾಲದಲ್ಲಿ. ವೈಷ್ಣವ ಮತ ಅಂದ್ರೆ ಅದೊಂದು ಪ್ರಾಂತ್ಯ. ಅಂದಿನಿಂದ ಇವರು ಸಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನೇ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮನಿಗೆ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು. ಅದೇನೆಂದರೆ ತಮಗೆ ಒಬ್ಬ ಕುಲದೀಪಕನಾದ ಮಗ ಬೇಕು, ಅಂದ್ರೆ ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದರು. ಸ್ನೇಹಿತರೆ, ಅದರಂತೆ ಅವರ ಆಸೆ ಫಲಿಸಿತು. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮನಿಗೆ ಒಬ್ಬ ಮಗ ಜನಿಸಿದ. ದಂಪತಿಗಳಿಗೆ ಆನಂದವೋ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗನಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದ್ರು. ಸ್ನೇಹಿತರೆ, ತಿಮ್ಮಪ್ಪ ಅಂದ್ರೆ ಈಗಿನ ಕನಕದಾಸರು. ತಿಮ್ಮಪ್ಪ ಜನಿಸಿದ ಕಾಲ ಇಂಥದ್ದೇ ಎಂದು ಇಲ್ಲಿವರೆಗೂ ಖಚಿತವಾಗಿ ಕಂಡು ಬಂದೇ ಇಲ್ಲ. ಸ್ನೇಹಿತರೆ, ಸುಮಾರು 15ನೇ ಶತಮಾನ ಕೊನೆಯ ವರ್ಷದಲ್ಲಿ ಹುಟ್ಟಿದರು ಎಂದು ಅಂದಾಜು ಮಾಡಿ ಹೇಳಲಾಗುವುದು. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ಹೋಗುತ್ತಿದ್ದರು. ಅಲ್ಲಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದರು. ಜೊತೆಗೆ ಕತ್ತಿ ವರ್ಸೆ, ಕುದುರೆ ಸವಾರಿಯನ್ನು ಕೂಡ ಕಲಿತರು. ಕೆಲವು ವರ್ಷಗಳ ನಂತರ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ತೀರೋಗ್ತಾರೆ. ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿಯ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾಗಿದ್ದಾನೆ. ಇನ್ನು ಇವರ ಸಾಧನೆ ಬಗ್ಗೆ ನೋಡುವುದಾದ್ರೆ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯನಾಗಿದ್ದರು. ಸ್ನೇಹಿತರೆ, ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರಾದ ಕಾಗಿನೆಲೆಯ ಆದಿಕೇಶವರು ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗಳೆದರು. ಕನಕದಾಸರು ಕಾವ್ಯ ಕೃತಿಗಳನ್ನು ನೋಡೋದಾದರೆ
ಟೋಟಲ್ ಆಗಿ 5 ಕಾವ್ಯ ಕೃತಿಗಳಾಗಿವೆ. ಅದರಲ್ಲಿ 4 ಮಾತ್ರ ಪುರಾವೆಗಳು. ಅವ್ಯಾವೆಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಹರಿಭಕ್ತಿ ಸಾರ, ನೃಪಸಿಂಹಸ್ತನ. ಅಂದ್ರೆ ಇದು ಕೊನೆಯದು. ಈ ಕೃತಿಗೆ ಇದುವರೆಗೂ ಯಾವುದೇ ಪುರಾವೆಗಳು ದೊರಕಿಲ್ಲ ಸ್ನೇಹಿತರೆ. ಇನ್ನು ಚಲನಚಿತ್ರ 1960ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭೂಮಿಕೆಯಲ್ಲಿ ಭಕ್ತ ಕನಕದಾಸ ಎಂಬ ಚಲನಚಿತ್ರ ಕನಕದಾಸರ ಜೀವನ ಚರಿತ್ರೆಯನ್ನು ಒಳಗೊಂಡ ಚಿತ್ರವನ್ನು ರಚಿಸಲಾಯಿತು. ಕುಲಕುಲವೆಂದು ಹೊಡೆದಾಡದರಿ ಎಂಬ ಹಾಡು ಟಿ.ವಿ. ಶ್ರೀನಿವಾಸ್ ಕಂಠಸರಿಯಲ್ಲಿ ಇದುವರೆಗೂ ಜನಪ್ರಿಯವಾಗಿದೆ ಸ್ನೇಹಿತರೆ. ಕೊನೆಗೊಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ಬರೀ ನಾವು ಯಾವುದೇ ಸಂತರಾಗ್ಲಿ, ಯಾವುದೇ ಜಯಂತಿ ಆಗ್ಲಿ, ಬರೀ ಕನಕದಾಸರನ್ನು ಪೂಜಿಸಿ ವರ್ಷಕ್ಕೆ ಒಂದ್ಸಾರಿ ಅನ್ನ ಪ್ರಸಾದ ಮಾಡೋದ್ರಿಂದ ಕನಕದಾಸರ ಜಯಂತಿಗೆ ಅರ್ಥ ಇರೋಲ್ಲ ಸ್ನೇಹಿತರೆ. ಹಾಗಾದ್ರೆ ನಾವು ಮಾಡೋದಾದ್ರೂ ಏನು? ನಿಜವಾಗ್ಲೂ ನಾವು ಕನಕದಾಸರ ಭಕ್ತರಾಗಿದ್ದರೆ ಅವರ ಆದರ್ಶಗಳನ್ನು ಪಾಲಿಸಬೇಕು, ಅವರ ಕಾವ್ಯ ಕೃತಿಗಳನ್ನು ಪಾಲಿಸಬೇಕು, ಅವ್ರ ಕಾವ್ಯ ಕೃತಿಗಳನ್ನು ಬಿಟ್ಟು ಹೋಗಿರುವಂತ ಕಾವ್ಯ ಕೃತಿಗಳನ್ನು ಓದ್ಬೇಕು. ಅವಾಗೊಂದು ಕನಕದಾಸರ ಜಯಂತಿಗೆ ಅರ್ಥ ಸಿಗುತ್ತೆ ಸ್ನೇಹಿತರೆ. ನನ್ನ ಅನಿಸಿಕೆ ಅಂತೂ ಇದು. ನಿಮ್ಮ ಅನಿಸಿಕೆ ಏನಂತ ಹೇಳಿ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದಿಷ್ಟು ಆಗಿತ್ತು ಕನಕದಾಸರದ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಆಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ.